ಮೂಲಭೂತ ಸೌಕರ್ಯ ಒದಗಿಸುವಂತೆ ಸಾರ್ವಜನಿಕರಿಂದ ಪ್ರತಿಭಟನೆ. ಪಟ್ಟಣದ ವಿದ್ಯಾನಗರಕ್ಕೆ ಮೂಲಭೂತ ಸೌಕರ್ಯಗಳಾದ ಒಳಚರಂಡಿ, ರಸ್ತೆ, ಬೀದಿ ದೀಪಗಳ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿ ಅಲ್ಲಿಯ ನಿವಾಸಿಗಳು ತಹಸೀಲ್ದಾರ್ ಕಾರ್ಯಾಲಯದ ಎದುರಿಗೆ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು. ಸೋಮವಾರ ದಿನಾಂಕ 9ರಂದು ವಿದ್ಯಾನಗರದ ಮಹಿಳೆಯರು ಸೇರಿದಂತೆ ಜಯ ಕನ್ನಡ ಸಂಘಟನೆ ಹಾಗೂ ವಕೀಲರ ಬೆಂಬಲದೊಂದಿಗೆ ತಹಸೀಲ್ದಾರ್ ಕಾರ್ಯಾಲಯದ ಎದುರು ಪ್ರತಿಭಟನೆ ಮಾಡಿ, ಪಟ್ಟಣದಲ್ಲಿ ಸದ್ಯ ನಡೆದಿರುವ ನಗರದ ನೀರು ಸರಬರಾಜು ಯೋಜನೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಕಾಲೋನಿಯ ರಸ್ತೆಗಳನ್ನು ಅಗೆದು ಹಾಳಾಗಿ ಕೆಸರುಮಯವಾಗಿದ್ದು ಸಾರ್ವಜನಿಕರು ನಿತ್ಯ ಓಡಾಡಲು ಪರದಾಡುವಂತಾಗಿದೆ ಎಂದು ಅಲ್ಲಿಯ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಈ ವೇಳೆ ವಕೀಲರಾದ ರಾಹುಲ್ ಕಟಗೇರಿ ಮಾತನಾಡಿ, ಮಲ್ಲಿಕಾರ್ಜುನ್ ಹೈಸ್ಕೂಲ್ದಿಂದ ಅಟಲ್ಜಿ ಕೇಂದ್ರದವರೆಗೆ ಇರುವ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯು ಮಳೆಗಾಲದಲ್ಲಿ ಸಾಕಷ್ಟು ಹಾಳಾಗಿ ಸಂಚರಿಸಲು ತುಂಬಾ ತೊಂದರೆಯಾಗುತ್ತದೆ. ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸ್ಪಂದನೆ ನೀಡದೇ ಇದ್ದ ಕಾರಣ ಈಗ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗಿದೆ ಎಂದರು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ನಮ್ಗೆ ದೊರೆಯಲ್ಲ. ಇವತ್ತು ಬೇಸಿಗೆಯಲ್ಲಿ ನೀವು ಬಂದು ನೋಡ್ರಿ ಸ್ವಲ್ಪ ಎಷ್ಟು ಅಲ್ಲಿ ಸಮಸ್ಯೆ ಅದಂತ ವಕೀಲರಿಗೆ. ಮತ್ತೆ ಕಾಗವಾಡ ತಾಲೂಕಾಗಿ ಘೋಷಣೆ ಆದ್ರೂ ಕೂಡ ಇವತ್ತು ಕಾಗವಾಡ ಇದು ತಾಲೂಕ ಅಂತ ನಮ್ಗೆ ಅನಿಸ್ತಾನೆ ಇಲ್ಲ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಅಷ್ಟೊಂದು ಸರಿಯಾಗಿ ನಡೀತಾ ಇಲ್ಲ. ನಾ ಅಧಿಕಾರಿಗಳಿಗೆ ಹೇಳಕ್ ಇಚ್ಛೆ ಪಡೋದೇನಂದ್ರೆ, ತಾವೇನ ಸರ್ಕಾರದ ಪ್ರತಿನಿಧಿಗಳಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂತ ಕೆಲಸಗಾರರು ನೀವೆಲ್ಲ. ತಾವೆಲ್ಲ ಏನು ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ನೀಡತಕ್ಕಂಥ ಯೋಜನೆಗಳನ್ನ ಜನರ ಮನೆಯ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮದದ. ಅದು ಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಲಿಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇವತ್ತು ಕಾಗವಾಡದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಂಕಷ್ಟ ಅದ, ರೋಡ್ಗಳು ಸರಿಯಾಗಿಲ್ಲ. ಈ ಉಪ ತಹಶೀಲ್ದಾರ್ ಆಫೀಸ್ದಿಂದ ಈ ವಿದ್ಯಾನಗರ ರೋಡ್ದಿಂದ ಈ ಬಸ್ ಸ್ಟ್ಯಾಂಡ್ದಿಂದ ಹಾದು ಹೋಗಿ ಸ್ವಲ್ಪ ನೋಡ್ರಿ, ಹೋಗಿ ಎಷ್ಟು ಅಲ್ಲಿ ತೊಂದರೆ ಇದೆ ಅಂತ. ಬಹುಶಃ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ನಾವೇನೋ ಒಂದು ಪಡ್ಕೋಬೇಕಾದ್ರೆ ಹೋರಾಟನ ಮಾಡ್ಬೇಕಂತ ರೋಡ್ ಬದಿಯಲ್ಲಿ ಹಾಕಿಬಿಟ್ಟಿದ್ದಾರೆ. ನಾಳೆ ಯಾವ್ದಾರ ರೋಡ್ ಗಾಡಿ ಅದ್ರ ಮ್ಯಾಲ ಹೋಯ್ತಂದ್ರೆ ಅದು ಪೈಪ್ಲೈನ್ ಕಟ್ ಆಗಿ ಹೋಗ್ತೈತಿ. ನೀರ್ ಯಾರು ಸಿಗಂಗಿಲ್ಲ, ಜನರು ಸಿಗಂಗಿಲ್ಲ. ಕಾಂಟ್ರಾಕ್ಟ್ ದಗದ ಮಾಡಿದ ಆಫೀಸರ್ ಕಮಿಷನ್ ತಿಂದ್ರು ಅನುಭವಿಸೋರು ಯಾರ ಜನ. ಇದನ್ನು ಎಲ್ಲರಿಗೂ ಸ್ಪಂದಿಸಬೇಕಾದವ್ರು ನಮ್ಮ ಕಾಗವಾಡ ತಹಶೀಲ್ದಾರ್ ಸಾಹೇಬ್ರ ಇನ್ನೂ ಮಠ ಇಲ್ಲಿ ಚಲೋ ಅಧಿಕಾರ ಮಾಡಿಕೊಂಡು ಬಂದಾರು. ಇದ್ರ ಬಗ್ಗೆ ಎಲ್ಲರೂ ಸ್ಪಂದಿಸಬೇಕು. ಇದೆಲ್ಲ ಕೆಲಸಗಳು ಸರಿಯಾಗಿ ತಗೋಬೇಕು. ನಮ್ಮ ತಾಲೂಕಾದಾಗ ಭ್ರಷ್ಟಾಚಾರ ಅನ್ನೋದು ಬಂದ್ ಆಗಬೇಕು. ಯಾಕಂದ್ರೆ ಭ್ರಷ್ಟಾಚಾರ ಕೂಡ ಅಧಿಕಾರಿಗಳು ಕೂಡ ನಮ್ಮ ಸಾರ್ವಜನಿಕ ಲೀಡರ್ಗಳು ಕುಡಿದಾರೆ. ಅದಕ್ಕೋಸ್ಕರ ನಮ್ಮ ಕಾಗವಾಡ ಮಟ್ಟದ ಆಡಳಿತ ನಮಗೆ ನಡೆದೈತಿ. ಇದಕ್ಕೆ ಬಂದ್ ಆಗಬೇಕು. ಒಂದೇ ಜನರಿಗೆ ಎಲ್ಲಾ ಸವಲತ್ತುಗಳು ಸಿಗಬೇಕು. ಮೂಲಭೂತ ಸೌಕರ್ಯ ಇನ್ನೂವರೆಗೆ ಸಿಗುವ ನಮ್ಮ ಕಾಗವಾಡಕ. ಯಾಕಂದ್ರೆ ಕುಡಿ ನೀರು ಹೊಳಿದ ಡೈರೆಕ್ಟ್ ಬರ್ತೈತಿ, ಅದ್ ನಿಮ್ ಚಾವಿಗೆ ಬರ್ತೈತಿ. ಅದು ಫಿಲ್ಟರ್ ಇಲ್ಲ, ಏನಿಲ್ಲ. ಇವ್ರ ಆಫೀಸರ್ಗಳು ಇವ್ರು ನೀರು ಕುಡಿತಾರೇನ? ಕುಡಿಯಂಗಿಲ್ಲ. ಯಾಕಂದ್ರೆ ನೀವು ಕೋರ್ಟ್ನಾಗಲಿ ಎಲ್ಲಿ ಊರ ಪೌಡರ್ ಹೋಗುದು ಏನಿರತಕ್ಕ ನೋಡಿಲ್ಲ. ಈ 3 ವರ್ಷಕ್ಕೆ ಕೋರ್ಟ್ ಸ್ಟಾರ್ಟ್ ಆಗಿ ಇವ್ರು ಪೌಡರ್ ಹೋಗಲ್ಲ. ಮತ್ತೆ ಇವ್ರಿಗೆ ರಾಕಿ ಬೇಕಾದ್ರೆ ರಾಕಿ ಇಡ್ಬೇಕು. ಹೀಗಾಗಿ ಈ ಸಾರ್ವಜನಿಕರಿಗೆ ಒಂದ್ ವೇಳೆ ತಾವು ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಹೋರಾಟ ಜಾಸ್ತಿ ಆಗ್ತದ. ಇದು ಬರೀ ಟ್ರೇಲರ್ದ